ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡವರು ನಿರಂತರವಾಗಿ ಎಲ್ಲ ಕಡೆ ತಾಲೂಕು ಕಚೇರಿಗೆ ಭೇಟಿ ಕೊಟ್ಟು ಬಿಸಿ ಮುಟ್ಟಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದರ ಇಂಪ್ಯಾಕ್ಟ್ ಕೂಡ ಆಗ್ತಾ ಇದ್ದಾರೆ. ಬೆಂಗಳೂರು ಸೌತ್ ಕಚೇರಿ ಮೇಲೆ ಕೂಡ ರೀಸೆಂಟಾಗಿ ಭೇಟಿ ಕೊಟ್ಟಿದ್ರು. ಸಾಕಷ್ಟು ಅಲ್ಲಿನ ಒಂದು ಸಮಸ್ಯೆಗಳ ಬಗ್ಗೆ ಜನರ ಅಹವಾಲು ತೋಡ್ಕೊಂಡು ಈಗ ಒಂದು ಆ್ಯಕ್ಷನ್ ಆಗಿದೆ. ಅವ್ರನ್ನೇ ಮಾತಾಡ್ಸೋಣ. ಸರ್, ನಿಜಕ್ಕೂ ಕೂಡ ಇಡೀ ಒಂದು ವ್ಯವಸ್ಥೆಯಲ್ಲಿ ಜನರಿಗೆ ಒಂದು ವಿಶ್ವಾಸ ಬಂದಿದೆ ಕಂದಾಯ ಇಲಾಖೆ ಬಗ್ಗೆ. ನೀವು ಮಾಡ್ತಾ ಒಂದಷ್ಟು ಕೆಲಸಗಳು ಮೊನ್ನೆ ಬೆಂಗಳೂರು ದಕ್ಷಿಣ ಮತ್ತು ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ದೂರುಗಳು ಬಂದಿದ್ವು. ಈಗ ಅವರ ದೂರಿನ ಮೇಲೆ ಅವ್ರ ಮೇಲೆ ಕ್ರಮ ಜರುಗಿಸುವಂಥ ಕೆಲಸ ಆಗ್ತಾ ಇದೆ. ಇದರಿಂದ ಒಂದು ಎಚ್ಚರಿಕೆ ಗಂಟೆ ಬಂದಿದೆ ಅಧಿಕಾರಿಗಳ ವಲಯದಲ್ಲಿ. ನೋಡಿ, ಒಳ್ಳೆ ಮಾತಿಗೆ ಗೌರವ ಕೊಡೋ ಅಧಿಕಾರಿಗಳು ಸಾಕಷ್ಟು ಜನ ಇದ್ದಾರೆ. ಅವ್ರಿಗೆ ನಾವು ಗೌರವಿಸ್ತೇವೆ. ಇನ್ನು ಕೆಲವರು ಸ್ವಂತ ಒಳ್ಳೆತನದಿಂದ ಒಳ್ಳೆ ಕೆಲಸ ಮಾಡೋ ಅಧಿಕಾರಿಗಳು ಇದ್ದಾರೆ, ಅವರಿಗೆ ಇನ್ನೂ ಗೌರವಿಸ್ತೇವೆ. ಆದರೆ ಕೆಲವು ಅಧಿಕಾರಿಗಳು ನಾವು ಒಳ್ಳೆ ಮಾತಲ್ಲಿ ಹೇಳಿದರೂ ಕೂಡ ಅರ್ಥ ಮಾಡ್ಕೊಳ್ದೇ ಇರೋರಿದ್ದಾರೆ. ನಾವು ಸಾಕಷ್ಟು ಸಮಯ ಕೊಟ್ಟರೂ ಕೂಡ ತಿದ್ದುಕೊಳ್ಳದೆ ಇದ್ದವರಿದ್ದಾರೆ. ಸಾಕಷ್ಟು ಅವಕಾಶ ಕೊಟ್ಟು ಒಳ್ಳೆ ಮಾತಿನಲ್ಲಿ ತೀಕ್ಷ್ಣವಾಗಿ ಹೇಳಿದರೂ ಕೂಡ ಯಾವುದನ್ನು ಲೆಕ್ಕಿಸದೆ ತಪ್ಪು ಮಾಡುವಂಥವರು ಇದ್ದಾರೆ. ಎಲ್ಲರೂ ಅಂಥವ್ರು ಅಂತ ದಯವಿಟ್ಟು ತಿಳ್ಕೊಬೇಡಿ. ಒಳ್ಳೆ ಕೆಲಸ ಮಾಡೋರು ಇದ್ದಾರೆ, ಒಳ್ಳೆ ಮಾತಿಗೆ ಗೌರವ ಕೊಟ್ಟು ತಿದ್ದುಕೊಳ್ಳೋರು ಇದ್ದಾರೆ. ಆದರೆ ಕೆಲವರು ಯಾವುದು ಲೆಕ್ಕನೇ ಇಲ್ಲ, ನಮಗೆ ಯಾರೂ ಏನೂ ಮಾಡಲಿಕ್ಕಾಗೋದಿಲ್ಲ, ಹೇಳೋರು ಕೇಳೋರು ಇಲ್ಲ ಅನ್ನುವಂಥವರು ಕೆಲವರಿದ್ದಾರೆ. ವ್ಯವಸ್ಥೆಯಲ್ಲಿ ಎಲ್ಲ ಥರದ ಜನನೂ ಇದ್ದಾರೆ, ಒಂದೇ ಸಮ ಎಲ್ಲ ಬೆರಳುಗಳು ವ್ಯತ್ಯಾಸ ಇದ್ದಾಗ. ಅಂಥವರಿಗೆ ಅನಿವಾರ್ಯವಾಗಿ ನಾವು ಬೇರೆ ಏನು ಮಾಡಬೇಕೋ ಅದನ್ನು ಮಾಡಲೇಬೇಕಾಗುತ್ತೆ. ಅಂಥವರು ಯಾರು ಒಬ್ಬರ ಬಗ್ಗೆ ನಾನು ಕಾಮೆಂಟ್ ಮಾಡಲಿಕ್ಕೆ ಹೋಗೋದಿಲ್ಲ. ಬಟ್ ಅಂಥದ್ದು ಅನಿವಾರ್ಯ ಆದಾಗ ಆ ಕ್ರಮಗಳನ್ನು ಮಾಡ್ತೇವೆ. ಯಾಕೆ ಅಂದರೆ ನಾವು ಬರೀ ಒಳ್ಳೆ ಮಾತಿನಲ್ಲಿ ಹೇಳ್ತಾ ಇದ್ದರೆ ಎಲ್ಲೋ ಒಂದು ಕಡೆ ಅದನ್ನು ನಮ್ಮ ವೀಕ್ನೆಸ್ ಅಂತ ತಿಳ್ಕೊಳ್ಳೋದು ಇವತ್ತಿನ ಸಮಾಜದಲ್ಲಿ ಅದು ಒಂದು ಕೆಲವ್ರಿಗೆ ಪ್ರವೃತ್ತಿ ಇದೆ. ಒಳ್ಳೆ ಮಾತು ಗೌರವ ಕೊಡೋರಿದ್ದಾರೆ. ಇನ್ನು ಕೆಲವರು ಒಳ್ಳೆ ಮಾತಂದರೆ ಅದು ನಮ್ಮ ವೀಕ್ನೆಸ್ಸು ಅಂತ ತಿಳ್ಕೊಳ್ಳೋರು ಕೂಡ ಇದ್ದಾರೆ. ಈ ಒಂದು ಅನಿವಾರ್ಯವಾಗಿ ಕೆಲವು ಕ್ರಮ ತೆಗೆದುಕೊಳ್ಬೇಕಾಗತ್ತೆ. ಈ ಒಂದು ಕ್ರಮ ಇನ್ನಷ್ಟು ತುಂಬ ವಿಶ್ವಾಸ ಬಂದಿದೆ ಜನರಲ್ಲಿ. ಒಂದು ಗುಣಪಾಠ ಸರ್. ಯಾಕಂದರೆ ಕೆಲವೊಂದು ನೀವು ಹೇಳಿದಾಗೆ ತುಂಬ ಒಳ್ಳೆ ಕೆಲಸ ಮಾಡೋರು ಇದ್ದಾರೆ. ಈ ರೀತಿ ಒಂದು 20% ಒಂದು ಕೆಟ್ಟ ಹೆಸರು ಕೂಡ ಬರ್ತಾ ಇತ್ತು. ನೀವು ಅದನ್ನು ನಿರಂತರವಾಗಿ ಒಂದು ಭೇಟಿ ಕೊಟ್ಟು ಅವ್ರಿಗೆ ತಿದ್ದೋ ಕೆಲಸ ಮಾಡ್ತಾ ಇದ್ರೆ ಇಂಥ ಕ್ರಮ ಮುಂದೆ ಆದರೂ ಸರಿ ಹೋಗ್ತಾರೆ ಇಂಥವರು ಕೂಡ ಅಂತ. ಅಲ್ಲ, ನಮ್ಮ ನಿರೀಕ್ಷೆ ಅಟ್ಲೀಸ್ಟು ಅದು ಬೇರೆಯವರು ನೋಡಿ ಇಲ್ಲಪ್ಪ ನಾವು ಪದೇ ತಪ್ಪು ಮಾಡೋದು, ಹೇಳಿದ್ರು ಸರಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಅದನ್ನು ಧಿಕ್ಕರಿಸಿ ತಪ್ಪು ಮಾಡುವಂಥವ್ರು ಇದನ್ನು ನೋಡಿ ಆದರೂ ಅವರು ತಿದ್ದುಕೊಳ್ತಾರೆ ಅಂತ ನಿರೀಕ್ಷೆ ಇಟ್ಕೊಂಡಿದ್ದೇನೆ. ಯಾಕೆ ಅವರು ನಾವು ಹೇಳಿದ್ರೂ ತಪ್ಪು ಮಾಡ್ತಾರೆ, ಯಾಕೆ ಪದೇ ತಪ್ಪು ಮಾಡ್ತಾರೆ, ಯಾಕೆ ಗೊತ್ತಿದ್ದೂ ತಪ್ಪು ಮಾಡ್ತಾರೆ, ಯಾಕೆಂದರೆ ಅವ್ರಿಗೆ ನಮಗೇನು ಮಾಡೋಕ್ಕಾಗಲ್ಲ. ಅಂಥವ್ರಿಗೂ ಕೂಡ ಕೆಲವು ಅಸ್ತ್ರಗಳು ಇದ್ದಾವೆ. ಅವುಗಳನ್ನ ಅನಿವಾರ್ಯವಾಗಿ ಒಲ್ಲದ ಮನಸ್ಸಿನಿಂದ ನಾವು ಪ್ರಯೋಗ ಮಾಡಲೇಬೇಕಾಗತ್ತೆ. ಯಾಕಂದರೆ ಒಳ್ಳೆ ಮಾತಿಗೆ ನೀವು ಗೌರವ ಕೊಡಲಿಲ್ಲ ಅಂದರೆ ಎಷ್ಟು ದಿನ ನಾವೇ ನಮ್ಮನೆ ಕೆಲಸ ಕೇಳ್ತಾ ಇಲ್ಲ. ನಾನು ಯಾವುದು ಒಬ್ಬ ಅಧಿಕಾರಿಗೆ ಒಂದು ಫೋನ್ ಮಾಡಿ ನನ್ನ ಕೆಲಸ ಮಾಡಿ ನನ್ನ ಕಡೆಯವ್ರ ಕೆಲಸ ಮಾಡಿ ಅಂತ ಒಬ್ಬರಿಗೆ ನಾನು ಫೋನ್ ಮಾಡಲ್ಲ. ಜನಗಳ ಕೆಲಸ ಮಾಡಿ ಅಂತ ನಾನು ಕೇಳ್ತೇನೆ. ಆದರೆ ಜನ ಎಲ್ಲೋ ಒಂದು ಕಡೆ ಹೇಳಿ ಜನನೂ ಬೇಸತ್ತರು, ನಾವು ಬೇಸತ್ತು ಹಂಗೆ ಆಗ್ಬಿಟ್ರೆ ವ್ಯವಸ್ಥೆಯನ್ನು ನಿರ್ವಹಣೆ ಮಾಡೋ ಜವಾಬ್ದಾರಿ ಸ್ಥಾನದಲ್ಲಿ ಇರೋರು ನಾವು ಫೇಲ್ ಆದಂಗೆ ಆಗುತ್ತೆ. ನಾವು ಹತಾಶರಾಗಲಿಕ್ಕಾಗಲ್ಲ, ನಾವು ಸೋಲನ್ನು ಒಪ್ಕೊಳ್ಳಿಕ್ಕೆ ಆಗೋದಿಲ್ಲ. ಒಂದಲ್ಲ ಒಂದು ಮಾರ್ಗದಲ್ಲಿ ವ್ಯವಸ್ಥೆಯಲ್ಲಿ ಸುಧಾರಣೆ ತರಬೇಕು. ನಾವು ಇಲ್ಲಿ ಕೂತ್ಕೊಂಡ್ಬಿಟ್ಟು ನಾನೇನು ಮಾಡೋದು, ಅವ್ರು ನನ್ನ ಮಾತು ಕೇಳ್ತಾ ಇಲ್ಲ ಅಂತ ಹೇಳಿದ್ರೆ ಇದು ದೊಡ್ಡ ನನ್ನ ಫೇಲ್ಯೂರ್ ಹೌದಾ ಅಲ್ವಾ? ಹಾಗಾಗಿ ಅದನ್ನು ಫೇಲ್ಯೂರನ್ನು ನಾವು ಜನ ನಮ್ಮನ್ನು ಇಲ್ಲಿ ಕೂತಿರೋದು ಕೂಳ್ಸಿರೋದು ಸಬು ಬೆಳಲಿಕ್ಕಲ್ಲ. ಏನಾದರೂ ಒಂದಲ್ಲ ಒಂದು ಮಾರ್ಗ ಹುಡುಕಿ ಸುಧಾರಣೆ ತಗೊಂಡು ಬನ್ನಿ ಅಂತ ನಮ್ಮನ್ನು ಕೂರಿಸಿರೋದು. ಒಳ್ಳೆ ಮಾತಿಗೆ ಬದಲಾವಣೆ ಆದವ್ರು ಗೌರವ ಕೊಡ್ತೇವೆ. ಕೇಳಲೇ ಇಲ್ಲ ಅನಿವಾರ್ಯ, ಅದು ಏನು ಸರಣಿ ತಪ್ಪುಗಳನ್ನ ಮಾಡುವಂಥವ್ರಿಗೆ ಅನಿವಾರ್ಯವಾಗಿ ನಾವು ಕ್ರಮ ತಗೋಬೇಕಾಗತ್ತೆ. ಇದು ಎಲ್ಲರಿಗೂ ಒಂದು ಸಂದೇಶ.